ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಸಿಂಪಲ್ ಮಾರ್ನಿಂಗ್ ಡ್ರಿಂಕ್ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಕೊಲಾಜಿನ್ ಉತ್ಪಾದನೆಯನ್ನ ಬೂಸ್ಟ್ ಮಾಡುತ್ತೆ, ಏಜಿಂಗ್ ಸ್ಲೋ ಡೌನ್ ಮಾಡುತ್ತೆ, ನ್ಯಾಚುರಲ್ ಆಗಿ ಚರ್ಮದ ಗ್ಲೋ ಅನ್ನ ಹೆಚ್ಚಿಸುತ್ತೆ ಮತ್ತು ದೇಹದ ಒಳಗಿನಿಂದ ಕ್ಲೀನ್ ಮಾಡೋಕೆ ಸಹಾಯ ಮಾಡುತ್ತೆ. ಅದು ಕೂಡ ಯಾವುದೇ ಕಾಸ್ಟ್ಲಿ ಸಪ್ಲಿಮೆಂಟ್ಸ್ ಬಳಸದೇನೆ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು. ಇವತ್ ನಾನು ಒಂದು ಪವರ್ಫುಲ್ ಕೊಲಾಜಿನ್ ಬೂಸ್ಟರ್ ಡ್ರಿಂಕ್ ತೋರಿಸ್ತೀನಿ. ಇದು ಆಂಟಿ ಏಜಿಂಗ್ ಟಾನಿಕ್ ತರ ಕೆಲಸ ಮಾಡುತ್ತೆ. ಏಜಿಂಗ್ ಅನ್ನೋದು ನ್ಯಾಚುರಲ್, ಆದ್ರೆ ವಯಸ್ಸಿಗೆ ಮುಂಚೆನೆ ಏಜಿಂಗ್ ಆಗೋದು ನಾರ್ಮಲ್ ಅಲ್ಲ. ಮುಖದಲ್ಲಿ ರಿಂಕಲ್ಸ್ ಆಗೋದು, ಡಲ್ ಸ್ಕಿನ್, ಹೇರ್ ಫಾಲ್, ಲೋ ಎನರ್ಜಿ, ವೀಕ್ ಹೇರ್ ಇವೆಲ್ಲ ಬಾಡಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗ್ತಿಲ್ಲ ಅನ್ನೋದ್ರ ಸೂಚನೆ. ದೇಹ ಡಿಹೈಡ್ರೇಟ್ ಆದಾಗ, ಆಂಟಿ ಆಕ್ಸಿಡೆಂಟ್ಸ್ ಗಳ ಕೊರತೆ ಆದಾಗ, ಕೊಲಾಜಿನ್ ಉತ್ಪಾದನೆ ಸರಿಯಾಗಿ ಆಗದೆ ಇದ್ದಾಗ ಬಹಳ ಬೇಗ ಏಜಿಂಗ್ ಆಗ್ತಾ ಹೋಗುತ್ತೆ. ನಾವು ಹೊರಗಡೆಯಿಂದ ಬರೀ ಕ್ರೀಮ್ ಮಾತ್ರ ಹಚ್ಕೊಂಡ್ರೆ ಸಾಕಾಗಲ್ಲ, ಒಳಗಿನಿಂದ ದೇಹವನ್ನ ನರಿಶ್ ಮಾಡಬೇಕು. ಸೊ ಈ ಡ್ರಿಂಕ್ ಇದೆಯಲ್ಲ ಅದನ್ನೇ ಮಾಡುತ್ತೆ. ಚರ್ಮದ ಸಮಸ್ಯೆ, ಕರುಳು ಮತ್ತು ಓವರ್ ಆಲ್ ಹೆಲ್ತ್ ಮೇಲೆ ಈ ಡ್ರಿಂಕ್ ಟಾರ್ಗೆಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಸ್ಕಿನ್ ಫರ್ಮ್ ಆಗಿ, ಸ್ಮೂತ್ ಆಗಿ, ಯೂತ್ಫುಲ್ ಆಗಿ ಇರ್ಬೇಕು ಅಂದ್ರೆ ಕೊಲಾಜಿನ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಆದ್ರೆ 25 ವರ್ಷ ಆದ್ಮೇಲೆ ಕೊಲಾಜಿನ್ ಪ್ರೊಡಕ್ಷನ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಚರ್ಮದ ಮೇಲೆ ರಿಂಕಲ್ಸ್ ಆಗತ್ತೆ, ಚರ್ಮ ಜೋತ್ ಬೀಳೋಕೆ ಸ್ಟಾರ್ಟ್ ಆಗತ್ತೆ ಮತ್ತು ತುಂಬಾ ಡ್ರೈ ಆಗತ್ತೆ. ಹಾಗಾಗಿ ಮಾರ್ಕೆಟ್ ಇಂದ ಕೊಲಾಜಿನ್ ಸಪ್ಲಿಮೆಂಟ್ಸ್ ಗಳನ್ನ ತಂದು ಯೂಸ್ ಮಾಡೋದಕ್ಕಿಂತ ನಮ್ಮ ಬಾಡಿನೇ ನ್ಯಾಚುರಲ್ ಆಗಿ ಹೆಚ್ಚೆಚ್ಚು ಕೊಲಾಜಿನ್ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡಬೇಕು. ಇವತ್ತಿನ ಡ್ರಿಂಕ್ ಕೂಡ ಇದೇ ಕೆಲಸವನ್ನ ಮಾಡತ್ತೆ. ಇದರಲ್ಲಿ ಬಳಸಿರುವಂತ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಕೊಲಾಜಿನ್ ಉತ್ಪಾದನೆ ಆಗೋಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಾರ್ಕೆಟ್ ಇಂದ ಕೊಲಾಜಿನ್ ಸಪ್ಲಿಮೆಂಟ್ಸ್ ಗಳನ್ನ ತಂದು ಯೂಸ್ ಮಾಡೋದಕ್ಕಿಂತ ನಮ್ಮ ಬಾಡಿನೇ ನ್ಯಾಚುರಲ್ ಆಗಿ ಹೆಚ್ಚೆಚ್ಚು ಕೊಲಾಜಿನ್ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಮಾಡಬೇಕು. ಇವತ್ತಿನ ಡ್ರಿಂಕ್ ಕೂಡ ಇದೇ ಕೆಲಸವನ್ನ ಮಾಡತ್ತೆ. ಇದರಲ್ಲಿ ಬಳಸಿರುವಂತ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಗಳು ಕೂಡ ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಕೊಲಾಜಿನ್ ಉತ್ಪಾದನೆ ಆಗೋಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಪ್ರಿಪೇರ್ ಮಾಡೋಕೆ ಫಸ್ಟ್ ನೀವು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಸೌತೆಕಾಯಿಯನ್ನ ಸ್ಲೈಸ್ ಮಾಡಿ ತಗೋಬೇಕು. ನಿಮ್ಗೆ ಗೊತ್ತಿರತ್ತೆ, ಸೌತೆಕಾಯಿಯಲ್ಲಿ ನೀರಿನಂಶ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇದು ನಮ್ಮ ಚರ್ಮವನ್ನ ಡೀಪ್ ಆಗಿ ಹೈಡ್ರೇಟ್ ಮಾಡುತ್ತೆ, ಚರ್ಮದ ಇಲಾಸ್ಟಿಸಿಟಿ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ನೀವು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿರುವಂತಹ 10ರಿಂದ 15 ಕಪ್ಪು ದ್ರಾಕ್ಷಿಯನ್ನ ನೀರಿನ ಸಮೇತ ಹಾಕೋಬೇಕು. ಕಪ್ಪು ದ್ರಾಕ್ಷಿಯಲ್ಲಿ ಐರನ್ ಹೆಚ್ಚಾಗಿರುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಚರ್ಮಕ್ಕೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಕೋಬೇಕು. ಇದನ್ನ ನೀರಿನ ಸಮೇತ ಹಾಕೋಬೇಕು. ಸೋಂಪು ಕಾಳು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ, ಹಾರ್ಮೋನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ಸ್ಕಿನ್ ಕ್ಲಿಯರ್ ಆಗಿ ಆಕ್ನೆ ಫ್ರೀ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಈಗ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸೋಸ್ಕೊಳ್ಳೋದೇನು ಬೇಡ, ಹಾಗೆ ಒಂದು ಗ್ಲಾಸ್ಗೆ ಹಾಕೊಳ್ಳಿ. ಇದು ನಮ್ಮ ಆಂಟಿ ಏಜಿಂಗ್ ಟಾನಿಕ್ ನ ಫೌಂಡೇಶನ್ ಅಂತಾನೆ ಹೇಳ್ಬಹುದು. ಈಗ ಇದಕ್ಕೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಆಡ್ ಮಾಡ್ಬೇಕಾಗತ್ತೆ. ಯಾವ್ದಂದ್ರೆ 1 ಸ್ಪೂನ್ ಅಗಸೆ ಬೀಜ ಅಥವಾ ಫ್ಲಾಕ್ಸೀಡ್ ಪೌಡರ್ ಅನ್ನ ಹಾಕೋಬೇಕು. ಫ್ಲಾಕ್ಸೀಡ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಆಗಿರುತ್ತೆ. ಸ್ಕಿನ್ ಸೆಲ್ಸ್ ರಿಪೇರಿ ಆಗೋಕೆ ಮತ್ತು ಇನ್ಫ್ಲಮೇಷನ್ ಕಡಿಮೆ ಆಗೋಕೆ ಹೆಲ್ಪ್ ಮಾಡುತ್ತೆ. ಓವರ್ ಟೈಮ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಆಗತ್ತೆ. ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮುಲೇತಿ ಪೌಡರ್ ಅನ್ನ ಹಾಕೋಬೇಕು. ಇದು ಪಿಗ್ಮೆಂಟೇಶನ್ ಕಡಿಮೆ ಮಾಡುತ್ತೆ, ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ, ಏಜಿಂಗ್ ಅನ್ನ ಸ್ಲೋ ಡೌನ್ ಮಾಡುತ್ತೆ. ಈಗ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿರುವಂತ ಸಬ್ಜಾ ಬೀಜವನ್ನ ಹಾಕೋಬೇಕು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿರುವಂತ ಚಿಯಾ ಸೀಡ್ಸ್ ಅನ್ನ ಹಾಕೋಬೇಕು. ಇವೆರಡು ಬೀಜಗಳು ಕೂಡ ಸ್ಕಿನ್ ಹೈಡ್ರೇಷನ್ಗೆ ತುಂಬಾ ಒಳ್ಳೇದು. ಸ್ಕಿನ್ ಹೈಡ್ರೇಟೆಡ್ ಮತ್ತು ಪ್ಲಂಪ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಕರುಳನ್ನ ಕ್ಲೀನ್ ಮಾಡುತ್ತೆ, ಪೂರ್ತಿ ದೇಹವನ್ನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ತುಂಬಾ ಹೊತ್ತಿನವರೆಗೂ ಹೊಟ್ಟೆಯನ್ನ ಫುಲ್ ಆಗಿ ಇಡತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಕೊನೆಯಲ್ಲಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನ ಹಾಕೋಬೇಕು. ವಿಟಮಿನ್ ಸಿ ಕೊಲಾಜಿನ್ ಪ್ರೊಡಕ್ಷನ್ಗೆ ತುಂಬಾ ಅವಶ್ಯಕ. ಬೇರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳು ಇದ್ದು ವಿಟಮಿನ್ ಸಿ ಇಲ್ಲದೆ ಇದ್ರೆ ನಮ್ಮ ದೇಹ ಎಫೆಕ್ಟಿವ್ ಆಗಿ ಕೊಲಾಜಿನ್ ಅನ್ನ ಬಿಲ್ಡ್ ಮಾಡೋಕೆ ಸಾಧ್ಯ ಆಗಲ್ಲ. ಸೊ ವಿಟಮಿನ್ ಸಿ ಕಂಪ್ಲೀಟ್ ಡ್ರಿಂಕ್ ಅನ್ನ ಆಕ್ಟಿವೇಟ್ ಮಾಡುತ್ತೆ.
ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೋಷಕಾಂಶಗಳು ತುಂಬಿರುವಂತಹ ಹೆಲ್ದಿಯಾದ ಡ್ರಿಂಕ್ ರೆಡಿ ಆಗತ್ತೆ. ಸ್ವಲ್ಪ ಥಿಕ್ ಅನ್ನಿಸ್ಬಹುದು, ಆದ್ರೆ ಕುಡಿಯೋಕೆ ತುಂಬಾ ಚೆನ್ನಾಗಿರತ್ತೆ. ಇದರಲ್ಲಿರುವಂತಹ ಪೋಷಕಾಂಶಗಳು ಮ್ಯಾಕ್ಸಿಮಮ್ ಆಗಿ ದೇಹಕ್ಕೆ ಸಿಗ್ಬೇಕು ಅಂದ್ರೆ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಇದನ್ನ ಕುಡ್ದಾದ್ಮೇಲೆ 20-30 ನಿಮಿಷ ಏನು ತಿನ್ಬಾರ್ದು. ಆಮೇಲೆ ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಬಹುದು. ನೀವು ಈ ಡ್ರಿಂಕ್ ಅನ್ನು ಕುಡಿಯೋಕೆ ಸ್ಟಾರ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಿರೋದು ಮತ್ತು ಪೂರ್ತಿ ದೇಹ ಹೈಡ್ರೇಟ್ ಆಗಿರೋದು ಗೊತ್ತಾಗತ್ತೆ. ಕೆಲವೇ ವಾರಗಳಲ್ಲಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ರೇಡಿಯಂಟ್ ಆಗಿ ಹೊಳೆಯೋಕೆ ಸ್ಟಾರ್ಟ್ ಆಗತ್ತೆ. ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಲಾಜಿನ್ ಉತ್ಪಾದನೆ ಆಗತ್ತೆ. ಚರ್ಮದ ಇಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗತ್ತೆ. ಏಜಿಂಗ್ ಸ್ಲೋ ಆಗತ್ತೆ. ಇದರಿಂದ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಸಿಗತ್ತೆ ಅಂತ ಹೇಳಲ್ಲ, ಆದ್ರೆ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗತ್ತೆ. ಸೊ ಕಾಸ್ಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳ ಹಿಂದೆ ಹೋಗೋದನ್ನ ನಿಲ್ಲಿಸ್ಬಿಡಿ. ದೇಹಕ್ಕೆ ನಿಜವಾಗ್ಲೂ ಏನ್ ಬೇಕೋ ಅದನ್ನ ಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.